ರಾಜ್ಯದ ಇಪ್ಪತ್ನಾಲ್ಕು 25 26 ನನಗೆ ಲಾಸ್ಟ್ ಫೈನಾನ್ಷಿಯಲ್ ಮುಗಿದು ಮಾರ್ಚ್ ಮುಗಿದಿದೆ. ಈ ವರ್ಷ ಹೊಸ ಸ್ಪಂಜು ಮತ್ತೆ ಕವರು ಎಷ್ಟು ಜನ ಕೊಟ್ಟಿದ್ದೀವಿ ಏನು ಮಾಡ್ತಿದ್ದೀವಿ ಈ ಕಡೆ ಕರೆಕ್ಟಾಗಿ ಅಲ್ಲಿಗೆ ಒಂದು ಬ್ಯಾಗಲ್ಲಿ ಅವ್ರು ಏನು ಕೊಡ್ತಾ ಇರೋದು ಒಂದು ಬ್ಯಾಗಲ್ಲಿ 3,000 ಕವರ್ 3,000 ಕವರ್ ಇದೆ. ಒಂದು ಬ್ಯಾಗಿಗೆ 2,400 2,500 ಕವರ್ 1,000 ಚಿಲ್ಲರೆ ಆಯ್ತು. 3-4 ಗಂಟೆಗೆ ಆಗುತ್ತೆ. ಆಗಲ್ಲ. ಇದು ಯೂನಿಟ್ ಕಾಸ್ಟ್. ಇದನ್ನ ರೈತರು ಜಾಸ್ತಿ ಬೇಕು ತಗೊಬಹುದು. 2 ಹೆಕ್ಟೇರ್ ಗಂಟೆ ಕೊಡ್ತಾರೆ. ಈ ವರ್ಷ ಚೇಂಜ್ ಆದ್ರೂ ಆಗ್ಬೋದು. ಲಾಸ್ ಆಗುತ್ತೆ. ಅವ್ರಿಗಿನ್ನ ಚಿಕ್ಕ ಸಿಗುತ್ತದೆ. ಆಯ್ತಾರೆ 230 ರೂಪಾಯಿ ಅಲ್ವಾ? ಎಷ್ಟೋ 1,000 ನಂಬರ್ಸ್ ಅಲ್ಲ 1,000 ಕವರ್ಗೆ ಅಂಥದ್ದು ಒಂದು ಬ್ಯಾಗಲ್ಲಿ 3,000 ಕವರ್. ಅವ್ರ ಬ್ಯಾಗ್ 3,000 ಕವರ್. ಅವ್ನು ಚಾರ್ಜ್ ಮಾಡೋದು ಎಷ್ಟು? 2,500 ಚಾರ್ಜ್ ಮಾಡ್ತಾರೆ. 2,700 2,800 ಚಾರ್ಜ್. ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆಯಾ? 5,000 ಇದು ಫಾರ್ಮ್ 2,800 3,000. 570 ರೂಪಾಯಿ ಅಲ್ಲಿಗೆ 200 ಮೀಟ್ರು ಆ ಲೆಕ್ಕದಲ್ಲಿ ಕೊಡ್ತಾರೆ. ಕವರ್ ಮೀಟ್ರ್ ಲೆಕ್ಕದಲ್ಲಿ ಕೊಡೋದು. ಅಲ್ಲಿಗೆ 1,000 ನಂಬರ್ಸ್ ಕೊಡ್ತಾರೆ. ಮತ್ತೆ ರಾತ್ರಿ ಚೆಕ್ ಮಾಡಿದ್ರೆ 1,000 ನಂಬರ್ಸ್ ಕೊಡ್ತಾರೆ. ಈಗ ನಮ್ಮ ಒಂದು ಬ್ಯಾಗ್ 5,500 ರೂಪಾಯಿ ಕೊಡ್ತೀವಲ್ವಾ? ಎಷ್ಟು ಕವರ್ ಇರುತ್ತೆ? ಎಷ್ಟು ನಂಬರ್ಸ್? 3,000 ಇರುತ್ತೆ. ಹಾಂ 30 ಕವರ್. 30 ಪ್ಯಾಕೆಟು. ಮಿಲ್ಕಿ ವೈಟ್ ಆದರೆ 180. ಮತ್ತು ಮಾಮೂಲಿ ಮಳೆಗಾಲದಲ್ಲಿ ಹಾಕೋದು 300 ಬರ್ತದೆ. ಓಕೆ, ಒಂದು ಕವರು. ಒಟ್ಟು ಟೋಟಲಾಗಿ ಆ ಬ್ಯಾಗಲ್ಲಿ ಎಷ್ಟು ಕವರ್ ಇರುತ್ತೆ ಅಂತ ಹೇಳಿದ್ರೆ ಪ್ಯಾಕ್ ಆಫ್ 30 ಪ್ಯಾಕು. 30 ಪ್ಯಾಕು. ಅದೇ ಆ 30 ಪ್ಯಾಕು 1 kg ಬರುತ್ತೆ. ಒಂದು ಅಲ್ವಾ? 30 kg ಅಂದರೆ ಒಂದೊಂದು ಕವರ್ ಪ್ಯಾಕ್ 1 ಪ್ಯಾಕು 1 kg ಇರುತ್ತೆ. ಅದು 30 ಪೀಸ್ ಇರುತ್ತೆ. ಅದಕ್ಕೆ 5,000 ಚಿಲ್ಲರೆ ಏನಾಗುತ್ತೆ. ಇಲ್ಲಿ ನಾವು ಲೆಕ್ಕ ಹಾಕ್ತಾ ಇರೋದು ಟೋಟಲ್ ನಂಬರ್ಸ್ ಎಷ್ಟಿರುತ್ತೆ ಈ ಬ್ಯಾಗಲ್ಲಿ? ಅದೇ 180 ಹೇಳಿದೆ. ಇಂಟು 30 ಟೋಟಲ್ ನಾನು ಹೇಳ್ಬಿಡಿ ಯಾವ್ದು ಬಿಸ್ನೆಸ್ ಅಲ್ಲಿ ಅವ್ರು ಗೊತ್ತಿದ್ರೆ ನಮ್ಗೆ ಗೊತ್ತಾಗಲ್ಲ. ರೈತರು ಮಾಡಬೇಡ ಅಂತ ಹೇಳ್ತಲ್ಲ. ರೈತರು 100 ಕಡೆ ಅಂತಾನೆ ಹೇಳೋದು. ನಾನು ಎಲ್ಲೋದ್ರು ಅಷ್ಟೇನೆ ಮಾಡ್ಕೋಬೇಕು. ಅದನ್ನು ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗ. ಬಟ್ ಅವರು ಆಚೆ ಕಡೆ ನಾವು ಪ್ರಸಾರ ಮಾಡಿಲ್ಲ. ನಮಗೆ ಮಾಹಿತಿ ಇಲ್ಲ. ಇಲ್ಲ ಎಲ್ಲರಿಗೂ ಇದೆ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ನಿನ್ನೆ ಶಿಫ್ಟ್ ಕಟ್ಟೋರು ಏನೋ ಹಿಂದೆ ಸಿಸ್ಟಮ್ ಇದೆ, ಅರ್ಜಿ ಕೊಡುವಂತಾರೆ ಅರ್ಜಿ ಕೊಡ್ತಾ ಇದ್ರು ನಾವು ಅಂತಂದ್ರೆ ಏನಪ್ಪ ನಾವು ನಮ್ಮ ದೇವರಳ್ಳಿ ಹೋಗ್ತೀವಿ ಕಡೆಪ್ಪ ಹೋಗಿ ಮಾತಾಡ್ತೀವಿ. ಅವರು ಏನು ಮಾಡ್ತಾರೆ ತರ್ಸ್ಕೊತಾರೆ, ರೋಡ್ಗಟ್ಟೆ ತರ್ಸ್ಕೊತಾರೆ. ರೈತರಿಗೆ ನಮ್ಗೆ ಮಾಹಿತಿ ಇಲ್ಲ ಮಾಡ್ತಿರ್ತಾರೆ. ರೈತರಿಗೆ ಅವರ ತಗೋದು. ಈಗ ರೈತರಿಗೆ 4-5 ಅಂಗಡಿಗೆ ಹೋಗಿ ಹೋಗಿ ತಗೊಂಬಂದೆ ತಗೋದು ಸ್ಪಂಜು ಮತ್ತೆ ತಗೋದು. ನಿಮಗೆ ಮತ್ತೆ ಈ ವ್ಯಾಪಾರಸ್ಥರಿಂದ ಅವರು ತರಿಸ್ತಾ ಇದ್ದಾರೆ. ತರಿಸ್ಬಿಟ್ಟು ಹಾಕಿರ್ತಾರೆ. ಇವತ್ತು ಮಂಜಾಟಿ ಕಂಪ್ನಿ ಕಮ್ಮಿ ಕೊಡ್ತಾರಲ್ಲ ಯಾರು? ಅದೇ ರೀತಿ ಹೋದ್ಸತಿ ಕೂಡ ನಾನು ಬಂದಿದ್ದೆ. ಇಲ್ಲಿ ಏನೇನು ಅನುಕೂಲಗಳಿದಾವಪ್ಪ ರೈತರಿಗೆ, ಏನೇನು ಇದು ಸಬ್ಸಿಡಿಗಳಿದ್ದಾವೆ ಅಂತೇಳಿ ನಾವು ಇಲ್ಲಿ ಬಂದು ಅಧಿಕಾರಿಗಳು ಕೇಳಿದಾಗ ಬರೀ ಡ್ರಿಪ್ ಇದೆ ಅದಿದೆ ಅಂತ ಕಳಿಸ್ಬಿಟ್ರು. ಕ್ರೇಟ್ಸ್ ಇದೆ ಅಂತೇಳಿ. ಇವತ್ತು ನಾನೊಬ್ಬ ರಾಜ್ಯದ ಯುವ ಅಧ್ಯಕ್ಷನಾಗಿ
ನನಗೆ ಮಾಹಿತಿ ಇಲ್ಲ. ನಂದು ಚೇಪೆ ಗಿಡ ಇದೆ, ನಾವು ಸ್ಪಂಜ್ ತಗೋತಾ ಇದ್ದೀವಿ, ಕವರ್ ತಗೋತಾ ಇದ್ದೀವಿ, ಬೇರೆ ಖಾಸಗಿ ಕಂಪನಿಯಿಂದ ತಗೋತಾ ಇದ್ದೀವಿ. ಸರ್ಕಾರದಲ್ಲಿ ಇವತ್ತಿನ ದಿವಸದಲ್ಲಿ ನಾನು ನಮ್ಮ ದೇವನಹಳ್ಳಿ ತಾಲೂಕಿನ ರೈತರಿಗೆ ಮತ್ತೆ ಅಕ್ಕಪಕ್ಕ ತಾಲೂಕಿನ ಶಿಡ್ಲಘಟ್ಟ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ರೈತರಿಗೆ ನಾನು ಇವತ್ತಿನ ದಿವಸ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 2005ನೇ ಇಸ್ವಿಯಲ್ಲೇನೆ ಈ ಒಂದು ಕವರು ಮತ್ತೆ ಸ್ಪಂಜು ಚೇಪೆ ಗಿಡಕ್ಕೆ ಮತ್ತೆ ದಾಳಂಬ್ರಿಗೆ ಮಾವಿಗೆ ಇಂಥವಕ್ಕೆಲ್ಲ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿತ್ತು. ಎಷ್ಟು ರೀತಿ ದರದಲ್ಲಿ 50% ಸಬ್ಸಿಡಿ. 1,000 ರೂಪಾಯಿ 2,000 ರೂಪಾಯಿ ಕವರ್ ಆಗತ್ತೆ ಅಂದ್ರೆ ಒಂದು ಪದಾರ್ಥ ಆಗತ್ತೆ, ನೀವು ಹಾಕೋ ವೆಚ್ಚ ಕವರು ಮತ್ತೆ ಸ್ಪಂಜು ಅಂತಂದ್ರೆ ಅರ್ಧ ಭಾಗ ಸಿಗ್ತದೆ. ಅರ್ಧ ಭಾಗ ಅಂತಂದ್ರೆ ಎಷ್ಟು? 1,000 ರೂಪಾಯಿಗೆ. ಅದನ್ನ ಮಾಹಿತಿ ಇಲ್ದಿರಾ ಇದೆಲ್ಲ ಏನಾಗ್ತಾ ಇದೆ, ಇವೆಲ್ಲ ಸರ್ಕಾರದ ಒಳಗಡೆನೆ ಮತ್ತೆ ವಾಪಸ್ ಹೋಗ್ತಾ ಇದೆ, ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಯಾರಿಗೆ ಬಂದು ತೋಟಗಾರಿಕೆ ಇಲಾಖೆಯಲ್ಲಿ ಅವ್ರಿಗೆ ಇವರು ಸಬ್ಸಿಡಿಗಳನ್ನ ಪ್ರತಿಯೊಂದು ಇಂಥದ್ದು ಬಂದಿದೆ ಅಂತ ಹೇಳಿದ್ರು. ನಾವು ಕುಲಂಕುಷವಾಗಿ ನಾನು ಹೇಳ್ತಾ ಇರೋದು ಇವತ್ತಿನ ದಿವಸದಲ್ಲಿ ಸಾಕಷ್ಟು ಜವಾಬ್ದಾರಿ ತೋಟಗಾರಿಕೆಗೆ ಇದೆ. ಏನೇನು ಸರ್ಕಾರ ಸವಲತ್ತುಗಳು ಬರ್ತವೆ, ನೀವೊಂದು ಮೆಮೊರನ್ನು ಹಾಕಿ ಬೋರ್ಡ್ ಹಾಕಿ ಅಂತ ಹೇಳೋಗಿದೆ. ಇವತ್ತಿಗೂ ಬೋರ್ಡ್ ಇಲ್ಲ. ಹಂಗಾಗಿ ಎಚ್ಚೆತ್ಕೊಂಡು ರೈತರು 2025-26ನೇ ಸಾಲದಲ್ಲಿ ಏನ್ ಅರ್ಜಿಗಳನ್ನ ಕೊಡಿ ಬಂದು, ಯಾರು ಚೇಪೆ ಗಿಡ ಹಾಕಿದ್ದೀರಿ ಆ ಫಾರ್ಮು 50% ಸಬ್ಸಿಡಿ ದರದಲ್ಲಿ ಸಿಗುತ್ತೆ. ಮತ್ತೆ ಕವರ್ ಏನ್ ಹಾಕಿದ್ರೆ ಅದು 50% ಸಬ್ಸಿಡಿ ದರದಲ್ಲಿ ಸಿಗುತ್ತೆ. ಸರ್ಕಾರದ ಒಂದು ಏನಿದೆ ಯೋಜನೆನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೂ ಒಂದು ಮೆಸೇಜ್ ಹೋಗ್ಬೇಕು. ಇದು ಬರೀ ದೇವನಹಳ್ಳಿ ಭಾಗದಲ್ಲ, ಇದು ಎಲ್ಲಾ ಭಾಗದಲ್ಲೂ ಇದನ್ನ ಎಚ್ಚೆತ್ಕೊಂಡು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲಾಖೆಯಲ್ಲಿ 2 ವರ್ಷದಿಂದ ಏನು ಒಂದು ಕವರ್ಸು ದಾಳಿಂಬೆಗೆ ಮತ್ತೆ ಮಾವಿಗೆ ಮತ್ತೆ ಸೀಬೆ ಗಿಡಕ್ಕೆ ಏನಿತ್ತು ಆ ಒಂದು ಟೆಂಡರು 2 ವರ್ಷದಿಂದ ಆಗಿದೆ. ಈಗ ಮತ್ತೆ ಅದರ ಟೆಂಡರ್ ಈ ವರ್ಷದಲ್ಲಿ ಟೆಂಡರ್ ಆಗಿ ಮತ್ತೆ ಗೈಡ್ಲೈನ್ ಇಶ್ಯೂ ಆಗಬೇಕು. ಆ ಗೈಡ್ಲೈನ್ ಇಶ್ಯೂ ಆಗಿದ ತಕ್ಷಣ ರೈತರಿಗೆ ಎಲ್ಲರಿಗೂ ತಿಳಿಸಿ ನಾವು ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸ್ತೀವಿ. ಯಾಕೆ ಇದುವರೆಗೂ ಯಾರು ತಿಳಿಸಿಲ್ಲ ನೀವು ರೈತರಿಗೆ? ಹಿಂದಿನ ವರ್ಷದಲ್ಲಿ ತಿಳಿಸಿದ್ದಾರೆ. ಇಲ್ಲ, ಯಾರು ಕೊಟ್ಟಿಲ್ಲ. ನೀವು ಯಾರು ತಗೊಂಡಿಲ್ಲ. ಈಗ ಶಿಡ್ಲಘಟ್ಟ ಭಾಗದಲ್ಲಿ ತೋಟಗಾರಿಕೆ ಇಲಾಖೆಗೆ ಅವರೇ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ರೈತರ ಹತ್ರ RTC ತಗೊಂಡು ಅರ್ಜಿಗಳನ್ನ ತಗೋತಾರೆ. ಶಿಡ್ಲಘಟ್ಟದಲ್ಲಿ ಯಾರು ಇಲಾಖೆ ಮಾತಾಡಿಲ್ಲ, ಅರ್ಜಿ ಹೋಗ್ತಾ ಇದಾವೆ ಅವ್ರಿಗೆ, ಅರ್ಜಿ ತಗೋತಾ ಇದ್ದಾರೆ. ನಾವು ರೈತರಲ್ಲಿ ಹೇಳ್ಕೊಳ್ಳೋದಷ್ಟೇ, ನೀವು ಅರ್ಜಿ ಕೊಡಿ. ಇಲ್ಲ, ನೀವು ಯಾರು ಅರ್ಜಿ ಕೊಟ್ಟಿಲ್ಲ, ಯಾರು ತಗೊಳ್ಳಿಲ್ಲ ಅಂತಂದ್ರೆ ಈ ಏನು ಸರ್ಕಾರದ ಸವಲತ್ತುಗಳು ರೈತರು ಕೊಡ್ತಾ ಇದೆ ನಿಮ್ಗೆ ಕೈಗೆ ಸಿಗಲ್ಲ. ಇದು ನೆಕ್ಸ್ಟ್ ನೀವು ಯಾರು ತಗೊಳ್ಳಿಲ್ಲ ಅಂತಂದ್ರೆ ಇದು ಕ್ಯಾನ್ಸಲ್ ಆಗ್ತದೆ. ಇದು ಯಾರು ಇಲ್ಲ, ಈ ಬೆಳೆ ಬೆಳೀತಲ್ಲ ಈ ಭಾಗದಲ್ಲಿ ಅಂತ ಹೇಳಿ ಕ್ಯಾನ್ಸಲ್ ಆಗ್ತದೆ. ಯಾರು ಇಲ್ಲಿ ತಗೋತಾ ಇರ್ತಾರೋ ಅಲ್ಲಿ ಅಪ್ರೂವಲ್ ಆಗ್ತದೆ. ಹಾಗಾಗಿ ಎಚ್ಚೆತ್ಕೊಂಡು ರೈತರು ದಯಮಾಡಿ ಏನ್ ನಿಮ್ಮ RTC ತಗೊಂಡು ಚೇಪೆ ಗಿಡ ಕೆಲಸ ನಿಮ್ಮ ವಿಲೇಜ್ ಅಪ್ಪ ಹತ್ರ ಅಲ್ಲಿ ಏನ್ ಬೆಳೆ ಇದೆ ಅಂತ ಹೇಳಿ ಬರ್ಸ್ಕೊಂಡು, ಚೇಪೆಕಾಯಿ ದಾರಂಬಿ ಅಂತ ಹೇಳಿ ಬರ್ಸ್ಕೊಂಡು, ಮಾವಿದ್ರೆ ಮಾವು ಬರ್ಸ್ಕೊಂಡು ಅರ್ಜಿಗಳೆಲ್ಲ ನಾಳೆಯಿಂದಾನೆ ಸ್ಟಾರ್ಟ್ ಮಾಡಿ ಕೊಡಿ. ಮಾಹಿತಿ ಗೊತ್ತಿದೆ. ಈ ಕಡತಕಳ್ಳಿ ಎಷ್ಟು ಚೇಪೆಕಾಯಿ ಇದೆ ಕಡತಕಳ್ಳಿ ಅಲ್ಲಿ ಎಲ್ರಿಗೂ ಗೊತ್ತಿದೆ. ಏನಾಗುತ್ತೆ, ಗುಜರಾತ್ ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಅಪ್ರೂವ್ಡ್ ಇರೋದ್ರಿಂದ ಯಾರು ಮಾಡಿಲ್ಲ. ಈಗ ರೇಟು ಅವ್ರಿಗೆ ಸಂತೋಷ ಜಾಸ್ತಿ ಬಿಡ್ತಾರಲ್ಲ, ಅವರು ಇದರಲ್ಲಿ ಹೇಳೋ ಪ್ರಕಾರ ಆ ರೇಟ್ಗೆ ಈ ರೇಟ್ಗೆ ನಮ್ಗೆ ಅಲ್ಲೇ ಚೀಪ್ ಅನ್ಸುತ್ತೆ ಸರ್. ಹಂಗಾಗಿ ಅಲ್ಲಿಂದನೇ ತರಿಸ್ಕೊಂತೀವಿ. ಅವರು ಸಬ್ಸಿಡಿ ಇದುವರೆಗೆ ಯಾರು ಇದುವರೆಗೂ ತಗೊಂಡಿಲ್ಲ. ಈ ಬೇರೆ ಇದೇ ಸ್ಕೀಮಲ್ಲಿ ಪ್ಲಾಸ್ಟಿಕ್ ರೇಟ್ಸು ಅದೆಲ್ಲ ತಗೊಂಡಿದ್ದಾರೆ. ಪ್ಲಾಸ್ಟಿಕ್ ರೇಟ್ಸ್ ಅಂದ್ರೆ ಯಾವುದು? ರೇಟ್ಸ್, ಪ್ಲಾಸ್ಟಿಕ್ ರೇಟ್ಸ್ ಅನ್ಯಾಯವಾಗಿ ಬರಬಹುದಲ್ಲ ಸವಲತ್ತು, ಸರ್ಕಾರ ಸವಲತ್ತು ವಾಪಸ್ ಹೋಗ್ತದೆ. ಇಲ್ಲ ವಾಪಸ್ ಆಗಲ್ಲ. ಈ ಸ್ಕೀಮ್ ಅಲ್ಲಿ ಸ್ಪೆಷಲ್ ಇಂಟರ್ವೆನ್ಷನ್ಸ್ ಅಂತ ರಿಲೀಸ್ ಆಗುತ್ತೆ. ಆ ಸ್ಕೀಮ್ ಅಲ್ಲಿ ಸಪೋಸ್ ಈಗ 1 ಲಕ್ಷ ರಿಲೀಸ್ ಆಗುತ್ತೆ, 1 ಲಕ್ಷ ನೀವು ಕವರ್ಗಾದ್ರು ಖರ್ಚು ಮಾಡ್ರಿ, ಕ್ರೆಡಿಟ್ಗಾದ್ರು ಖರ್ಚು ಮಾಡ್ರಿ, ಇಲ್ಲ ಮೊಹಕಬಲ್ ಅಮೌಂಟ್ ಕಮ್ಮಿ ಬಳಸೋದು, ನೀವು ಯಾವ ತರ ನೀವು ಮಾಡ್ಬೋದು. ಪ್ಲಾಸ್ಟಿಕ್ ರೇಟ್ಸ್ ದಾಳಿಂಬೆ ದ್ರಾಕ್ಷಿ ಬರ್ತಾರಲ್ಲ, ದಾಳಿಂಬೆ ಆಮೇಲೆ ಚೇಪೆಕಾಯಿಗಳು ಕಂಪಲ್ಸರಿ ಕ್ರೆಡಿಟ್ ತಗೊಂತಾರೆ. ಬಟ್ ಇದು ಯಾರು ಫಾರ್ಮ್ ಮತ್ತೆ ಕವರ್ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ಸ್ ಯಾರು ನಿಮ್ಮಲ್ಲಿ ಬಂದು ರಿಜಿಸ್ಟರ್ ಆಗಿಲ್ವಾ ಈ ಲೋಕಲ್ ಅಲ್ಲಿ? ಹಾಕಿದಾರ? ಯಾರಿಗೆ ಹಾಕಿ? ಬಾಂಬೆ
ಇನ್ನೊಂದು ಆಳಗುಂದಿ ಅದು ಬೇರೆ ಏನಾದರೂ ಹುಟ್ಟಿಲ್ಲ. ಇನ್ನೊಂದು ವರ್ಷ ಎಂಟರ್ಪ್ರೈಸಸ್ಸು ಬೆಳಗಾವಿ. ಆಮೇಲೆ ರಂಗ ಪ್ಯಾಕೇಜು ಮಾಗಡಿ ರೋಡ್ ಬೆಂಗಳೂರು. ಇನ್ನೊಂದು ಚಿಕ್ಕೋಡಿ ಅದು ಬೆಳಗಾವಿ. ಯಾರು ಹೇಳಿ ನಿಮ್ಮ ಮಗಳು ಕೊಡೋನು ಪಾಪ ಯಾವ ಊರು ಕೊಟ್ಟಿರೋದು? ಅವ್ರು ಇನ್ವೆಸ್ಟ್ ಮಾಡಿಲ್ಲ ಅವನು. ಈಗ ವಿಚಾರ ಏನು ಅಂತಂದ್ರೆ ಎಷ್ಟು ಜನ ಮಕ್ಕಳು? ನಾವು ಇವತ್ತು ಏನ್ ಸರ್ಕಾರದ ಏನು ಗೋವಾಗೆ ಇದು ಮೊದಲನೇ ಪಂಚ ಮಗು? ಹಾಕೋದು ಮತ್ತೆ ಕವರ್ ಹಾಕೋ ವಿಚಾರದಲ್ಲಿ ಇವತ್ತು ನಾವು ಮೊದಲನೇದು ವಿಚಾರ ತಿಳ್ಕೊಳಕ್ ಬಂದಾಗ ನೋಡಿ ನಮ್ಮ ಆಫೀಸ್ ಎಲ್ಲಿ ಕೊಟ್ಟು ಈಗ ಅದು ಏನ್ ಬಂದಿದೆ ಪತ್ರಿಕೆ ಕೊಟ್ಟು ಕಳಿಸಿದ್ಯಮ್ಮ? ಚೇಪೆಕಾಯಿಗೆಲ್ಲ ಕವರ್ ಆಗ್ತಾ ಇದಾರಲ್ಲ, ಸ್ಪಂಜು ಮತ್ತೆ ಕವರ್, ಇದ್ರದ್ದು ಸಬ್ಸಿಡಿ ಏನೋ ಕೊಡ್ಬೇಕು ಅಂತ ಆಗಿದೆ. ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ನೀವು ಈ ಕಡೆ ಬನ್ನಿ. ಬನ್ನಿ, ಪರವಾಗಿಲ್ಲ ಇದೆ.